ಹಲೋ. ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯನ್ನು ಅರ್ಜಿ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು 2 ಎಕರೆ 33 ಗುಂಟೆ ಸ್ನೇಹಿತರೆ. ಒಳ್ಳೆ ಜಾಗ, ಒಳ್ಳೆ ಫಲವತ್ತತೆಯ ಮಣ್ಣು. ಅಂದರೆ ನಿಮಗೆ ಇದು ಬ್ಲ್ಯಾಕ್ ಹೋಲು, ರೆಡ್ ಹೋಲು, ಮರಳು ಮಿಶ್ರಿತ ಮಣ್ಣು ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಮಣ್ಣನ್ನು ಬಂದು ನೋಡಿದಾಗ ಮಾತ್ರ ಗೊತ್ತಾಗುತ್ತೆ. ಒಳ್ಳೆ ಮಣ್ಣು, ಒಳ್ಳೆ ಸೂಪರಾಗಿದೆ. ಈ ಬೆಳೆಗಳು ನೋಡಿದಾಗಲೇ ಗೊತ್ತಾಗುತ್ತೆ ನಿಮಗೆ. ಇವರು ಮೇಂಟೆನೆನ್ಸ್ ಮಾಡಿಲ್ಲ ಸ್ನೇಹಿತರೆ. 2 ಎಕರೆ 33 ಗುಂಟೆ ಆರ್ ಟಿ ಸಿ ಇದೆ. 2 ಎಕರೆ 17 ಗುಂಟೆ ಖರಾಬಿದೆ ಸ್ನೇಹಿತರೆ. ಜಾಗ ಮಾತ್ರ ಸೂಪರಾಗಿದೆ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್ ಇದು. ಇದರಲ್ಲಿ ಇವರು 100 ತೆಂಗಿನ ಸಸಿಗಳು ಹಾಕ್ಕೊಂಡಿದ್ದಾರೆ. ಅಡಿಕೆ ಒಂದು 2,000 ಇದೆ ಸ್ನೇಹಿತರೆ. ರನ್ನಿಂಗ್ ಬೋರ್ ಒಂದಿದೆ. ಪೂರ ಡ್ರಿಪ್ ಮಾಡಿದ್ದಾರೆ. ನಿಮಗೆ ಟೋಟಲ್ ಇವರು ಇರೋಷ್ಟಕ್ಕೆ ಖರಾಬು ಪ್ಲಸ್ ಆರ್ ಟಿ ಸಿ 2 ಲ್ಯಾಂಡು ಸೇರಿಸಿ ಪೂರ ಫೆನ್ಸಿಂಗ್ ಮಾಡಿದ್ದಾರೆ. ರೋಡು ಕೂಡ ಇದರಲ್ಲಿ ನಮಗೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಯಾವುದೇ ಲ್ಯಾಂಡ್ ಮೇಲೆ ಹೋಗುವ ಪ್ರಮೇಯ ಇಲ್ಲ. ರನ್ನಿಂಗ್ ಕಲ್ಟಿವೇಷನ್ ಲ್ಯಾಂಡ್, ಅದು ಅಲ್ಲದೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಾವು ಇದನ್ನು ಇಷ್ಟನ್ನು ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಇದನ್ನು ನಾವು ಮೇಂಟೈನ್ ಮಾಡಿಕೊಂಡ್ರೆ ಬೇಕಷ್ಟು ಸ್ನೇಹಿತರೆ. ಯಾಕೆಂದರೆ ಒಳ್ಳೆ ನೀರಾವರಿ ಇರುವಂತಹ ಒಂದು ಜಾಗ. ಇವತ್ತು ನಾವು ಎಲ್ಲೇ ಹೋದ್ರೂ ನೀರುಗಳಿಗೆ ತುಂಬ ಪ್ರಾಬ್ಲಮ್ ಇದ್ದಾವೆ. ಏಕೆಂದರೆ ಸರಿಯಾಗಿ ಮಳೆ ಆಗದೇ ಇರೋ ಕಾರಣ ಸುಮಾರು ಕಡೆ ನಮಗೆ ನೀರಾವರಿ ಪ್ರಾಬ್ಲಮ್ ತುಂಬ ಇದೆ ಸ್ನೇಹಿತರೆ. ನಾವು ಎಲ್ಲೇ ಆದರೂ ಅಷ್ಟೇ ನೀರಾವರಿ ಚೆನ್ನಾಗಿರೋ ಕಡೆ ನಾವು ಅದನ್ನು ಮೇಂಟೈನ್ ಮಾಡಿದ್ರೆ ಸಾಕು. ಇವಾಗ ಏನಿದೆ ಇದನ್ನು ಮೇಂಟೈನ್ ಮಾಡಿಕೊಂಡ್ರೆ ಸಾಕು. ಇವರು ಅಷ್ಟಾಗಿ ಇದನ್ನು ನೋಡ್ಕೊಂಡಿಲ್ಲ. ನಾವು ಇರೋ ಅಂಥದ್ದನ್ನ ನೋಡ್ಕೊಂಡು ಆರಾಮಾಗಿ ಇವುಗಳ ಮಧ್ಯೆ ಇನ್ನೊಂದಷ್ಟು ತೆಂಗು, ಮಾವು, ಬಾಳೆ, ನೇರಳೆ, ಸಪೋಟ ಈ ಥರ ಇನ್ನೊಂದಷ್ಟು ಮಿಶ್ರ ಬೆಳೆಗಳನ್ನ ನಾವಿಲ್ಲಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನಾವು ಅವುಗಳ ಮಧ್ಯೆ ಕೂಡ ನಾವು ಇಷ್ಟು ಬೆಳೆಗಳ ಮಧ್ಯೆ ಕೂಡ ನಾವು ಇಲ್ಲಿ ಪ್ರತಿಯೊಂದನ್ನು ನಾವು ಸಾವಯವ ಕೃಷಿಗೆ ಅಳವಡಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ರಾಸಾಯನಿಕ ಗೊಬ್ಬರ ಉಪಯೋಗಿಸೋದಕ್ಕಿಂತ ನಾವು ಸಾವಯವ ಗೊಬ್ಬರನ ಉಪಯೋಗಿಸೋಣ. ಇಲ್ಲಿ ಆರಾಮಾಗಿ ನಾವು ಒಂದು ಮನೆ ಕಟ್ಕೋಬೋದು. ರೋಡ್ ಬಿಡ್ತು ಚೆನ್ನಾಗಿದೆ. ಲ್ಯಾಂಡ್ ಮಾತ್ರ ತುಂಬ ಸಾಲಿಡಾಗಿದೆ ಸ್ನೇಹಿತರೆ. ಅದರಲ್ಲಿ 2 ಮಾತಿಲ್ಲ. ನಮಗೆ 2 ಎಕರೆ 33 ಗುಂಟೆಗೆ 2 ಎಕರೆ 17 ಗುಂಟೆ ನಮಗೆ ಖರಾಬು ಕೂಡ ಇದೆ. ಅದನ್ನೆಲ್ಲ ಸೇರಿಸಿ ಅವರು ಫೆನ್ಸ್ ಮಾಡಿದ್ದಾರೆ ಅಂತಂದರೆ ಅರ್ಥ ಮಾಡ್ಕೊಳ್ಳಿ ಸ್ನೇಹಿತರೆ. ನಮಗೆ ಒಟ್ಟು ಇದು 5 ಎಕರೆ ಆಗುತ್ತೆ ಸ್ನೇಹಿತರೆ. 5 ಎಕರೆಗಿಂತ ಜಾಸ್ತಿನೇ ಆಗುತ್ತೆ. ಇವರು ಟೋಟಲ್ಲು ಒಟ್ಟು ಬೆಲೆ 1.60 CR ಹೇಳ್ತಿದ್ದಾರೆ. ಅವರು ಹೇಳಿ ಸ್ನೇಹಿತರೆ, ನಾವು ನೇರ ಓನರ್ ಹತ್ರ ಕೂತ್ಕೊಳ್ಳೋಣ. ಯಾಕೆಂದರೆ ನಮಗಿಲ್ಲಿ ವರ್ಕ್ ಇಲ್ಲ. ನೋಡಿ ರೋಡ್ ನೋಡಿ ಎಷ್ಟು ಅಗಲ ಇದೆ. ರೋಡ್ ಬಿಡ್ತು ಕೂಡ ನಮ್ಗೆ ಹಂಗೇ ಇದೆ. ಎಲ್ಲಾರು ಜಾಗ ಕೂಡ ನೀವು ನೋಡ್ತಾ ಇದ್ದೀರ, ತುಂಬ ಸಾಲಿಡಾಗಿದೆ. ಇದು ಬೆಂಗಳೂರಿಗೆ 120 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಇದು ಬೆಂಗಳೂರಿಗೆ 120 ಕಿಲೋಮೀಟ್ರ್ ಆಗುತ್ತೆ. ಮೈಸೂರಿಗೆ 50 ಕಿಲೋಮೀಟ್ರ್ ಆಗುತ್ತೆ. ಜಾಗ ಅಂತೂ ಸೂಪರಾಗಿದೆ. ಯಾಕೆಂದರೆ ನಾವು ಮುಂದಿನ ಫ್ಯೂಚರ್ಗೋಸ್ಕರ ಇವತ್ತು ನಾವು ಇದನ್ನು ಒಳ್ಳೆ ರೀತಿಯಲ್ಲಿ ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಯಾಕೆಂದರೆ ಈಗ ನಾವು ಲ್ಯಾಂಡ್ ತೊಗೊಂಡು ಇದನ್ನೆಲ್ಲ ಹಾಕಿ ಬೋರ್ ಹಾಕ್ಕೊಂಡು ವರ್ಕ್ ಮಾಡೋದು ತುಂಬ ಕಷ್ಟ ಇದೆ ಸ್ನೇಹಿತರೆ. ಈಗ ಇರೋದನ್ನು ನಾವು ಚೆನ್ನಾಗಿ ನೋಡ್ಕೊಂಡು ಮೇಂಟೈನ್ ಮಾಡಿಕೊಂಡ್ರೆ ಸೂಪರಾಗಿರುತ್ತೆ. ಯಾವಾಗಲೂ ಅಷ್ಟೇ ಏನು ಜಾಗ ಇದೆ ಇದನ್ನು ನೋಡಿಕೊಂಡು ಇದನ್ನು
ಅಚ್ಚುಕಟ್ಟಾಗಿ ನೋಡ್ರೆ ಸಾಕು. ಇದಿಷ್ಟನ್ನು ಮೇಂಟೈನ್ ಮಾಡ್ಕೊಂಡ್ರೆ ನಮಗೆ ಇದಕ್ಕಿಂತ ಜಾಗ ಇನ್ನೊಂದಿಲ್ಲ. ಧಾರಾಳವಾಗಿ ಇದನ್ನು ಇಬ್ಬರು ಬೇಕಾದ್ರೆ ಭಾಗ ಮಾಡ್ಕೋಬೋದು ಆರಾಮಾಗಿ. ಯಾಕೆ ರೋಡ್ ಬಿಡ್ತು ಅದೇ ಥರ ಇದೆ. ಪ್ರತಿಯೊಂದು ಕೂಡ ಅಷ್ಟು ಸಾಲಿಡಾಗಿದೆ ಸ್ನೇಹಿತರೆ. ನಾವು ಈ ಬಾಳೆ ತೆಗೆದುಬಿಟ್ರೆ ಉಳ್ಕೊಳ್ಳೋದು ನಮಗೆ ಅಡಿಕೆ. ಯಾತಕ್ಕಪ್ಪ ಇದು ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೊಳ್ಳಿ. ಬಾಳೆ ಇರೋದು ಅಡಿಕೆ ನೆರಳಿಗೋಸ್ಕರ. ಅಡಿಕೆ ಚೆನ್ನಾಗಿ ಬಂದರೆ ತುಂಬ ಅನುಕೂಲ ಆಗುತ್ತೆ ಅಂದ್ಬಿಟ್ಟು ಬಾಳೆ ನೆರಳಲ್ಲೇ ವ್ಯವಸಾಯವನ್ನು ಮಾಡ್ತಾರೆ ಸ್ನೇಹಿತರೆ. ಇದನ್ನು ನಾವು 2 ವರ್ಷ ಕಾಪಾಡಿಕೊಂಡ್ರೆ ಸಾಕು, ಮುಂದಕ್ಕೆ ಅದೇ ಅಚ್ಚುಕಟ್ಟಾಗಿ ಬೆಳೆಯುತ್ತೆ. ನಾವು ಎಲ್ಲೇ ಹೋಗಲಿ ಏನಾಗಲಿ ನಮಗೆ ಫಸ್ಟ್ ಪ್ರಿಫರೆನ್ಸ್ ಬಂದು ನಮಗೆ ನೀರು ಮತ್ತು ದಾರಿ, ಡಾಕ್ಯುಮೆಂಟ್ಸ್ ಇವೆಲ್ಲ ನಮಗೆ ಕ್ಲಿಯರಾಗಿರ್ಬೇಕು ಸ್ನೇಹಿತರೆ. ನಾವು ಇಲ್ಲಿ ಹಸುಗಳನ್ನ ಸಾಕೊಂಡು ಆರಾಮಾಗಿ ಅವುಗಳ ಗೊಬ್ಬರನ ಉಪಯೋಗಿಸ್ಕೊಂಡ್ರೆ ಸಾಕು. ಹಸು, ಕೋಳಿ, ಕುರಿ ಇವುಗಳು ಉಪಯೋಗಿಸ್ಕೊಂಡು ನಾವು ಇದನ್ನು ಮೇಂಟೈನ್ ಮಾಡಿದ್ರೆ ಸಾಕು ಸ್ನೇಹಿತರೆ. ಎಲ್ಲ ಚೆನ್ನಾಗಿದೆ, ಡಾಕ್ಯುಮೆಂಟ್ಸ್ ಕ್ಲಿಯರಾಗಿದ್ದಾವೆ. ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ ಸ್ನೇಹಿತರೆ. ನೋಡಿ, ನಾವು ಇವತ್ತಿನ ಫ್ಯೂಚರ್ಗೋಸ್ಕರ ನಾವು ಲ್ಯಾಂಡು ಪರ್ಚೇಸ್ ಮಾಡಬೇಕು. ಇವರು ಟೋಟಲ್ಲಾಗಿ ಪೂರಾ 1.60 ಹೇಳ್ತಾಯಿದ್ದಾರೆ. ಅವರು ಏನೇ ಹೇಳ್ಕೊಳ್ಳಿ ಸ್ನೇಹಿತರೆ, ಏಕೆಂದರೆ ಇವತ್ತು ಖಾಲಿ ಭೂಮಿಗಳಿಗೇ ಪರ್ ಗುಂಟೆ ಬಂದು ನಿಮಗೆ 2 ಲಕ್ಷ 1.25 ಲಕ್ಷ ಅಂತ ಬಾಯಿಗೆ ಬಂದು ರೈಟ್ ಹೇಳ್ತಾಯಿದ್ದಾರೆ. ನಾವು ಈ ಜಾಗದಲ್ಲಿ ಬಂದು ಫಸ್ಟು ಮಣ್ಣು ನೋಡಿ, ನೀರು ನೋಡಿ, ಸುತ್ತಮುತ್ತಲಿನ ವಾತಾವರಣ ನೋಡಿ. ಇಲ್ಲೆಲ್ಲ ಸುತ್ತಮುತ್ತಲ ರನ್ನಿಂಗ್ ಕಲ್ಟಿವೇಷನ್ಗಳೇ, ಯಾವುದು ಕೂಡ ನಮಗೆ ಇದಲ್ಲ. ನಾವು ಇವತ್ತು ಏನು ಸಂಪಾದನೆ ಮಾಡ್ತೀವೋ ಇಲ್ಲ ನಾವು ಏನು ಜಾಗ ತಗೋತೀವೋ ಮುಂದಕ್ಕೆ ನಮ್ಮ ಮಕ್ಕಳಿಗೆ, ಮನೆಯವ್ರಿಗೆ ಒಳ್ಳೆ ಭವಿಷ್ಯ ರೂಪಿಸೋಕ್ಕೆ ಅನುಕೂಲ ಆಗುತ್ತೆ. ಯಾವಾಗಲೂ ಅಷ್ಟೇ ನಾವು ಮುಂದಿನ ಪೀಳಿಗೆಗೋಸ್ಕರ ಶ್ರಮ ಪಡಬೇಕು ಹೊರತು ನಮಗೋಸ್ಕರ ಅಂತಲ್ಲ. ಪ್ರತಿಯೊಂದೂ ಅಷ್ಟೇ ಸ್ನೇಹಿತರೆ. ಏಕೆಂದರೆ ಒಂದು ದಿನಕ್ಕೆ ಮುಗಿಯುವಂಥ ಕಥೆ ಅಲ್ಲ. ಪ್ರತಿಯೊಬ್ಬರು ಕೂಡ ಪಾಪ ಕಷ್ಟಪಟ್ಟು ಶ್ರಮಪಟ್ಟು ಸಂಪಾದನೆ ಮಾಡಿ ನಾವು ಒಂದು ವಸ್ತು ತಗೊಳ್ಳೋಕೆ ತುಂಬ ಅನುಕೂಲ ಆಗುತ್ತೆ ಸ್ನೇಹಿತರೆ.